ಗುರುಂಪು ರಸ್ತೆ ಅವ್ಯವಸ್ಥೆ ಹಾಗೂ ತೆರೆದ ಚರಂಡಿಯಲ್ಲಿ ಕೊಳಚೆ ನೀರು ಹರಿಯದೆ ದುರ್ವಾಸನೆ ಬೀರುತ್ತಿದೆ ಎಂದು ಆರೋಪಿಸಿ ಸ್ಥಳೀಯ ನಾಗರಿಕ ಹಿತರಕ್ಷಣಾ ಸಮಿತಿಯವರು ಶನಿವಾರ ದಿಢೀರ್ ಪ್ರತಿಭಟನೆ ನಡೆಸಿದರು. ಆಲೇಟಿ ರಸ್ತೆಯ ಗುರುಂಪು ಎಂಬಲ್ಲಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಲಾಯಿತು. ಸಮಿತಿಯ ಅಧ್ಯಕ್ಷ ಬಶೀರ್, ಪದಾಧಿಕಾರಿಗಳಾದ ಮಹಮ್ಮದ್ ಮುಸ್ತಫಾ, ಜಮಾಲುದ್ದೀನ್, ವೀರೇಶ್, ಹಮೀದ್, ರಿಯಾಜ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ವಿಷಯ ತಿಳಿದ ಆಮ್ ಆದ್ಮಿ ಪಾರ್ಟಿಯ ಅಧ್ಯಕ್ಷ ರಾಮಕೃಷ್ಣ ಬೀರಮಂಗಲ, ಸಂಚಾಲಕ ರಶೀದ್ ಜಟ್ಟಿಪಳ್ಳ, ಅಶೋಕ್ ಎಡಮಲೆ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರಿಗೆ ಬೆಂಬಲ ನೀಡಿದರು. ಬಳಿಕ ಪೊಲೀಸರು ಆಗಮಿಸಿದರು. ನಗರ ಪಂಚಾಯತ್ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ, ಎಂಜಿನಿಯರ್ ಶ್ರೀದೇವಿ ಆಗಮಿಸಿ ಸಮಾರಂಭವೊಂದರಲ್ಲಿ ಭಾಗವಹಿಸುತ್ತಿದ್ದ ನಗರ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ಹೆಗಡೆ ಕೂಡ ಸ್ಥಳಕ್ಕೆ ಬಂದರು. ಚರಂಡಿಯಲ್ಲಿ ಪ್ಲಾಸ್ಟಿಕ್ ಹಾಕಿ ನೀರು ಹರಿಯದಂತೆ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು, ಚರಂಡಿಯನ್ನು ತಕ್ಷಣ ದುರಸ್ತಿ ಮಾಡಲಾಗುವುದು ಎಂದವರು ಭರವಸೆ ನೀಡಿದರು. ಅದರಿಂದಾಗಿ ಬರೀ ಶಾಸಕರಲ್ಲ, ಇನ್ನೂ ಮೇಲ್ಮಟ್ಟಕ್ಕೆ ನಗರ ಪಂಚಾಯತಿಯಿಂದ ಯುನಾನಿಮಸ್ ಆಗಿ ಒಂದು ಮನವಿ ಹೋಗಬೇಕು. ನಮ್ಮ ಒಂದು ಒಳಚರಂಡಿ ಇಲ್ಲಿ ಮುಖ್ಯವಾಗಿ ರಸ್ತೆಯ ಬದಿಯಲ್ಲಿರುವಂತಹ ಚರಂಡಿ, ಇದರ ಬಗ್ಗೆ ಸುಮಾರು ಇಲ್ಲಿ ಅವರು ಸ್ಥಳೀಯರು ಹೇಳ್ತಾ ಇದ್ದಾರೆ, ಕಳೆದ 10-40 ವರ್ಷಗಳಿಂದ ಇದರ ಬಗ್ಗೆ ಯಾವುದೇ ಗಮನ ಹರಿಸಿಲ್ಲ ಅಂತ ಹೇಳುವಂತ. ಎರಡನೇದಾಗಿ ಇದು ಅಂತಾರಾಷ್ಟ್ರೀಯ ಅಂತರ್ರಾಜ್ಯವನ್ನು ಒಂದು ಕನೆಕ್ಟ್ ಮಾಡುವಂತ ರಸ್ತೆ. ಸೊ ಅದರಿಂದಾಗಿ ಇಲ್ಲಿಯ ವ್ಯವಸ್ಥೆಯನ್ನ ಮತ್ತೆ ಇಲ್ಲಿಯ ರಸ್ತೆಗಳನ್ನ ಮತ್ತೆ ಈ ರಸ್ತೆನ ಇದು ಮಾಡುವಂಥದ್ದು ನಗರಸಭೆ ಈ ಸುಳ್ಯದ ಹಿತದೃಷ್ಟಿಯಿಂದ ಮತ್ತೆ ಸುಳ್ಯ